ಸಮಸ್ತ ವೀಕ್ಷಕರಿಗೆಲ್ಲರೂ ಕೂಡ ವಿಶೇಷ ದಿವ್ಯ ದೇಗುಲ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲ್ಕಿ ತಾಲೂಕಿನ ನಾವದಗಿ ಹಾಗೂ ತರನಳ್ಳಿ ಸುಕ್ಷೇತ್ರದಲ್ಲಿ ನಡೆಯುತ್ತಿರುವ ರೇವಪ್ಪಯ್ಯ ಮುತ್ಯ ಅಜ್ಜನವರ ಜಾತ್ರೆಗೆ ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಿಂದಲೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಾರ್ಮಿಕ ವೈಭವದೊಂದಿಗೆ ನಡೆಯಲಿರುವ ಈ ಜಾತ್ರೆ ಭಕ್ತಿ ಭಾವನೆಯ ಸಮಾಗಮವಾಗಿ ಜಿಲ್ಲೆಯ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ರೇವಪ್ಪ ಜಾತ್ರಾ ಕ್ಷೇತ್ರವು ಸಂಪೂರ್ಣವಾಗಿ ಭಕ್ತ ಸಾಗರವೇ ತುಂಬಿ ಹರಿದು ಬರುತ್ತದೆ. ನಂಬಿಕೆಯೊಂದಿಗೆ ಬರುವವರಿಗೆ ಅಜ್ಜನ ವರದಾನ ದೊರೆಯುತ್ತದೆ ಎಂಬ ಭಾವನೆಯಿಂದ ಮಕ್ಕಳು, ಮಹಿಳೆಯರು, ಯುವಕರು ಸಹ ಸಮಾನವಾಗಿ ಭಾಗವಹಿಸುತ್ತಾರೆ. ಜಾತ್ರಾ ಸಮಿತಿ ಹಾಗೂ ಸ್ಥಳೀಯ ಸೇವಾ ತಂಡಗಳು ಭಕ್ತರ ಸೌಲಭ್ಯಕ್ಕಾಗಿ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಸಜ್ಜುಗೊಳಿಸಿದ್ದು, ಇನ್ನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ತರನಳ್ಳಿ ಹಾಗೂ ನಾವದಗಿ ಗ್ರಾಮದ ಭಕ್ತರು ಈ ಜಾತ್ರೆಗೆ ಬರುವಂಥ ಎಲ್ಲರಿಗೂ ಕೂಡ ಮೂಲಭೂತ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ. ಅನೇಕ ಇತಿಹಾಸಗಳನ್ನು ಒಳಗೊಂಡಿರ್ತಕ್ಕಂತಹ ಇಡೀ ಕರ್ನಾಟಕ ಉತ್ತರದಿಂದ ದಕ್ಷಿಣ, ದಕ್ಷಿಣದಿಂದ ಪೂರ್ವ, ಪೂರ್ವದಿಂದ ಪಶ್ಚಿಮದವರೆಗೂ ಕೂಡ ದೇವಸ್ಥಾನಗಳ ಒಂದು ಪ್ರಾಂತ್ಯಗಳಾಗಿದೆ. ಇಂದಿನಿಂದಲೂ ಕೂಡ ಹಳೆಯ ಮಹಾರಾಜರ ಕಾಲದಿಂದಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೇವಸ್ಥಾನಗಳ ಮತ್ತು ಆ ಭಾಗದ ಏನು ದಾಸೋಹ ಕ್ಷೇತ್ರಗಳ ಒಂದು ಪೂರ್ಣವೇ ಇದೆ. ಅದರಲ್ಲಿ ಒಂದು ವಿಶೇಷವಾದಂಥ ದೇಗುಲ ದರ್ಶನವನ್ನು ನಾನು ನಿಮಗೆ ಇವತ್ತು ಮಾಡಿಸ್ತಾ ಇದ್ದೀನಿ. ಅದುವೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ತರನಹಳ್ಳಿ ಗ್ರಾಮದ ಶ್ರೀ ಗುರುಗಳ ಒಂದು ಆಶ್ರಮವನ್ನು ತೋರಿಸ್ತಾ ಇದ್ದೀನಿ. ಅಂಥ ಆಶ್ರಮವನ್ನು ನಾವು ಒಂದು ಭೇಟಿ ನೀಡೋಣ. ಅಲ್ಲಿ ಯಾವೆಲ್ಲ ದಾಸೋಹ ಪೂಜಾ ಕೈಂಕರ್ಯಗಳು ಮಾಡ್ತಾರೆ ಅನ್ನುವಂತಹ ವಿಶೇಷತೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಒಂದು ದೇವಸ್ಥಾನದ ವಿಶೇಷತೆ, ಆ ಒಂದು ಪುಣ್ಯಕ್ಷೇತ್ರದ ವಿಶೇಷತೆಯನ್ನು ನಮ್ಮ ಜೊತೆ ಕ್ಯಾಪಿನಿಕ್ಸ್ ಸಂಸ್ಥೆಯ MD ಮುಖ್ಯಸ್ಥರು ಆದಂತಹ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ಮೂಲತಃ ಬೀದರ್ ಜಿಲ್ಲೆಯವರು. ಈ ಒಂದು ದೇವಸ್ಥಾನ ತಮಗೆ ಅತ್ಯಂತ ಚಿರಪರಿಚಿತ ದೇವಸ್ಥಾನ, ತಾವು ಓಡಾಡಿರ್ತಕ್ಕಂಥ ಕ್ಷೇತ್ರ ಅದಾಗಿದೆ. ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಸರ್? ನಮಸ್ಕಾರ ಆ್ಯಂಡ್ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳ್ಕೊಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸದ್ಗುರು ರೇವಪ್ಪಯ್ಯ ಯೋಗಿ ಪುರುಷರು, ಇವರ ವಿಶೇಷತೆ ಏನು ಅಂತಂದರೆ, ಒಂದು ದಿನ ಏನಾದರೂ ಅವರು ಪೂಜೆ ಮಾಡಿ ಪ್ರಸಾದ ತಗೋಬೇಕು ಅಂತಂದರೆ ಒಂದಿಷ್ಟು 21 ಜನ ಜಂಗಮರನ್ನು ಮತ್ತು 5 ಜನ ಮುತ್ತೈದೆಯರನ್ನು ಕರೆದುಬಿಟ್ಟು ಪೂಜೆ ಮಾಡಿ ಅವ್ರ ಕಡೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ಮೇಲೆ ಅವ್ರನ್ನ ಪ್ರಸಾದ ಮಾಡಿದ್ಮೇಲೆ ಈ ಯೋಗಿ ಪುರುಷರು ತನ್ನ ಆ ದಿನದ ಪ್ರಸಾದ ತಗೋತಿದ್ರು. ಹೀಗೆ ಹಳ್ಳಿಯಿಂದ ಹಳ್ಳಿಗೆ ಭಕ್ತರನ್ನ ಹುಡುಕೊಂಡು ಹೋಗಿ ಅವ್ರ ಪೂಜೆ ವಿಶೇಷತೆಯನ್ನು ತಿಳಿಸ್ಕೊಟ್ಟು, ಆ ದಿನದಲ್ಲಿ ಈ ಭಕ್ತಿಯ ವಿಶೇಷತೆಯನ್ನು ತಿಳಿಸ್ಕೊಟ್ಟು ಹೋಗಿ ಬರುತ್ತಿರುವಾಗ ಇವ್ರು ಮೂಲತಃ ನಾವದಗಿ ಎಂಬ ಗ್ರಾಮ, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನಾವದಗಿ ಎಂಬ ಗ್ರಾಮದಲ್ಲಿ. ಈಗ ಸ್ವಾಮೀಜಿಯವರು, ರೇವಪ್ಪಯ್ಯ ಸ್ವಾಮೀಜಿಯವರು ಮೂಲ ಇವ್ರದ್ದು ಏನು ಆಶ್ರಮಗಳಿತ್ತ ಅಥವಾ ಇವರು ಯೋಗಿಗಳಾದ್ರ ಹೇಗೆ? ಇವರು ಯೋಗಿಗಳು ಮೊದಲು ಇವರಿಂದನೇ ಆಗಿದ್ದಾರೆ. ಸೊ ನಾವದಗಿ ಎಂಬ ಊರಲ್ಲಿ ಇವರೊಂದು ಮೂಲತಃ ಹುಟ್ಟಿ ಬೆಳೆದಿರೋದು. ಸೊ ಬೆಳೆಸೋಕೆ ಅಂತ ಪ್ರಾರಂಭ ಮಾಡಿದ್ದು. ಅಲ್ಲಿಂದ ಈ ಭಕ್ತಿನ ಎಲ್ಲ ತಾಲೂಕಾ ಜಿಲ್ಲೆಗಳಲ್ಲೆಲ್ಲ ಪಸರಿಸೋಕ್ಕೆ. ತಾವು ಆ ಕ್ಷೇತ್ರದಲ್ಲಿ ಓಡಾಡಿದ್ದೀರಿ. ಎಷ್ಟು ವರ್ಷಗಳಿಂದ ನಿಮಗಿದು ಈ ಒಂದು ಕ್ಷೇತ್ರದ ಬಗ್ಗೆ ಗೊತ್ತಾಯಿತು? ಹುಟ್ಟಿಂದ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಹುಟ್ಟಿದ್ದು ಸದ್ಗುರು ರೇವಪ್ಪಯ್ಯ ಮುತ್ಯ ಅವರು ನಮ್ಮ ಊರಲ್ಲಿ ಬಂದು ಹೋಗಿದ್ದು. ಆ ಊರಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯನೇ ಅಂತ ಹೇಳ್ಬೋದು. ಸುಮಾರು 36 ವರ್ಷಗಳಿಂದ ನಮ್ಮ ಊರಲ್ಲಿ ಪ್ರತಿ ವರ್ಷ ಜಾತ್ರೆ ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ ಭಕ್ತಿಯ ಜಾತ್ರೆ ನಡೆಯುತ್ತೆ ಸತತವಾಗಿ 36 ಪ್ರತಿ ವರ್ಷ. ಈ ವರ್ಷ 36ನೇ ವರ್ಷ ಅಂತ ತಾವು ಹೇಳ್ತಾ ಇದ್ದೀವಿ. ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ? ಯಾಕಂದ್ರೆ ಒಂದು ಜಾತ್ರೆ ಅಂದ್ರೇನೆ ಅದು ಸಡಗರ ಸಂಭ್ರಮ ಸೇರಿರುತ್ತೆ. ಅದರ ಜೊತೆಯಾಗಿ ಯಾವೆಲ್ಲ ಸಂದೇಶವನ್ನು ಸಮಾಜಕ್ಕೆ ನೀಡ್ತಾರೆ ಈ ಒಂದು ಜಾತ್ರೆ? ಇದು ಒಂದು ಹಬ್ಬದ ವಾತಾವರಣ. ಪ್ರತಿಯೊಂದು ಊರಿನ ಪ್ರತಿಯೊಬ್ಬರಿಗೂ ನಾವು ಪ್ರತಿ ವರ್ಷ ಎಲ್ಲೇ ಇದ್ರೂ ಕೂಡ ಜಾತ್ರೆ ಸಮಯದಲ್ಲಿ ನಾವು ಊರಿಗೆ ಹೋಗ್ತೀವಿ. ಇಲ್ಲಿಯ ವಿಶೇಷ ಸಾಂಸ್ಕೃತಿಕ ಚಟುವಟಿಕೆಗಳು, ಸ್ಕೂಲ್ ಮಕ್ಕಳೆಲ್ಲವೂ ಕೂಡ ಕೋಲಾಟ ಆಡೋದು, ನೃತ್ಯ ಮಾಡೋದು,
ಹೀಗೆ ರೇವಪುತ್ತೆನ ರೂಪ ಧರಿಸ್ಬಿಟ್ಟು ಡ್ಯಾನ್ಸ್ ಮಾಡೋದು ರಾತ್ರಿ ಎಲ್ಲ ಪಟಾಕಿ ನಾವೆಲ್ಲ ನೋಡಿರೋ ಹಾಗೆ ಒಂದು ಜಾತ್ರೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸೊ ಇದೆಲ್ಲ ಇರುತ್ತೆ. ಹಾಗೂ ಈ ರಥೋತ್ಸವ, ಆಮೇಲೆ ಮೆರವಣಿಗೆ ಹೀಗೆಲ್ಲ ಇರುತ್ತೆ. ಈ ಜಾತ್ರೆಯಲ್ಲಿ ಏನು ಬಹಳ ವಿಶೇಷತೆಯಾಗಿರುತ್ತೆ? ವಿಶೇಷತೆ ಅಂತಂದ್ರೆ ಇದೇ ಭಕ್ತಿಯ ವಿಷಯಗಳ ಬಗ್ಗೆ ಭಜನ, ಗುರು ಹಿರಿಯರು ಬಂದು ಪ್ರವಚನ ಹೇಳ್ತಾರೆ, ನಾಟಕ ಕಾರ್ಯಕ್ರಮ ಇರುತ್ತೆ, ಮತ್ತೆ ಈ ಕೋಲಾಟ ಹೇಳ್ದಂಗೆ ಕೋಲಾಟ, ಮಕ್ಕಳ ಆಟ, ಡ್ಯಾನ್ಸ್ ಇದೆಲ್ಲ ಇರುತ್ತೆ. ಮತ್ತೆ ದೊಡ್ಡವರು ಹಿರಿಯರದೆಲ್ಲ ಭಜನೆ ಕಾರ್ಯಕ್ರಮ ಇರುತ್ತೆ. ಕೊನೆ ದಿನ ಕುಸ್ತಿ ಆಟವೂ ಇರುತ್ತೆ. ಹೀಗೆ ಎಲ್ಲವೂ ಒಂದು 4-5 ದಿವಸದ ವಿಶೇಷ ದಿನ ಆಗಿರುತ್ತೆ ಇದು ಜಾತ್ರೆ. ಅಲ್ಲಿರೋ ನಾವೆಲ್ಲರೂ ಹುಟ್ಟಿರೋರಿಗೆಲ್ಲ ಒಂದು ಹಬ್ಬದ ವಾತಾವರಣ. ಪ್ರತಿಯೊಬ್ಬರು ಎಲ್ಲ ಬೇರೆ ಎಲ್ಲ ಆಕ್ಚುಲಿ ವಿಷಯ ಇದನ್ನು ಹೇಳಲೇಬೇಕು ಇವತ್ತು. ಸೊ ನಾವು ನಮ್ಮೂರು ತುಂಬಾ ಚಿಕ್ಕ ಊರು, ತುಂಬಾನೇ ಬಡತನದಲ್ಲಿ ಕತ್ಲಲ್ಲಿರೋ ಊರು. ಮುತ್ಯ ಬಂದ್ಬಿಟ್ಟು ಆ ಬೆಳಕು, ಭಕ್ತಿ ಬೆಳಕನ್ನು ಎಲ್ಲರಿಗೆ ಚೆಲ್ಲಿದ್ರು. ಸೊ ಎಲ್ಲ ಊರಲ್ಲಿರೋ ಪ್ರತಿಯೊಬ್ರು ವಿದ್ಯಾವಂತರಾದ್ರು, ಬೇರೆ ಬೇರೆ ಊರಿಗೆಲ್ಲ ಹೋದ್ರು. ಸೊ ಇವತ್ತು ನಮ್ಮೂರು ನೋಡ್ಬೇಕು ಅಂತಂದ್ರೆ ಇದು ನಮ್ಮೂರ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಮನೆಯಲ್ಲೂ ಒಂದು ಒಳ್ಳೆ ವಿದ್ಯಾವಂತ ಹುಡುಗ ಬೆಳೆದು ಬೇರೆ ಊರಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಸೊ ತಮ್ಮ ಊರನ್ನ ಹೆಸರು ಮಾಡೋಂಥ ಎಲ್ಲ ನಮ್ಮ ಊರಿನ ಪ್ರತಿ ಮನೆ ಎಲ್ಲಾ ಕ್ಷೇತ್ರದಲ್ಲೂ ವಿಶೇಷವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲವೊಬ್ರು ನಂತರ ಬೆಂಗಳೂರಲ್ಲಿ ಬಂದಿದ್ದಾರೆ, ಕೆಲವೊಬ್ರು ಹೈದರಾಬಾದಲ್ಲಿದ್ದಾರೆ, ಕೆಲವೊಬ್ರು ಪುಣೆ, ಮುಂಬೈ, ಈ ಥರ ಎಲ್ಲಾ ಕ್ಷೇತ್ರದಲ್ಲೂ ಬೆಳೆದು ನಿಂತಿದ್ದಾರೆ. ಈ ಭಕ್ತಿ ಇನ್ನೂ ಹೆಚ್ಚಾಗಿದೆ. ಹೀಗೆ ಮತ್ತೆ ಈ ಟ್ರಸ್ಟ್ ವತಿಯಿಂದ ಒಂದು ಮಂಟಪ ಕಟ್ಟಿದ್ದಾರೆ ಊರಲ್ಲಿರೋ ಎಲ್ಲರಿಗೂ. ಈಗ ಒಂದು ದೇವಸ್ಥಾನ ಅಥವಾ ಒಂದು ಆಶ್ರಮ, ಯೋಗಿಗಳ ಒಂದು ಪುಣ್ಯ ಸ್ಮರಣೆ ಮಾಡಬೇಕಾದ್ರೆ ಕೆಲವೊಂದು ಕಡೆ ಒಂದೇ ಕೋಮಿನ ಜನ, ಒಂದೇ ಜನಾಂಗದ ಧರ್ಮದವರು ಅದನ್ನು ಇಟ್ಕೊಂಡು ಅದರದೇ ಆದಂಥ ಒಂದು ಕೈಂಕರ್ಯಗಳು ಮಾಡ್ತಾರೆ. ಈ ಜಾತ್ರೆಯಲ್ಲಿ ಅದನ್ನೆಲ್ಲ ಒಳಗೊಂಡಿರುತ್ತೆ ಅಥವಾ ಹೇಗಿರುತ್ತೆ ಆ ಪೂಜಾ ಕೈಂಕರ್ಯಗಳು? ಇದು ವಿಶೇಷ. ನಮ್ಮೂರಿದ ವಿಶೇಷ ಏನಂತಂದ್ರೆ ಬರೀ ಈ ಜನಾಂಗದವರೇ ಅಂತಿಲ್ಲ, ಎಲ್ಲಾ ಜನಾಂಗದವರು, ಎಲ್ಲಾ ಜಾತಿ ಮತದವರು ಸೇರ್ಕೊಂಡು ಮಾಡಿ ನಮ್ಮೂರು ಮುತ್ತಿನ ಜಾತ್ರೆ ಅನ್ನುವಂತ ಭಕ್ತಿ ಇರುತ್ತೆ. ಇಲ್ಲಿ ಯಾವುದೇ ಭೇದ ಇಲ್ಲ. ಭಕ್ತಿ ಭಾವದೊಂದಿಗೆ ಎಲ್ಲರೂ ಕೂಡಿ ಒಂದು ಈ ವಿಜೃಂಭಣೆಯನ್ನು ಮಾಡ್ತಾರೆ. ಇಲ್ಲಿ ಇರೋ ಈ ಜಾತ್ರೆಯ ವಿಶೇಷ, ಇನ್ನೊಂದು ಮುತ್ಯಂದು ವಿಶೇಷ ನಾನು ಹೇಳ್ಬೇಕು ಇವತ್ತು. ಸೊ ಮುತ್ಯಂದು ಸ್ಪೆಷಲ್, ಊಟದ ಸ್ಪೆಷಲ್ ಏನು ಅಂತಂದ್ರೆ ಹೋಳಿಗೆ ತುಪ್ಪ, ಅದೇ ವಿಶೇಷ. ಸೊ ಬಂದಿರೋ ಕೂಡ ನೋಡ್ಬೇಕು ಅನ್ಸುತ್ತೆ. ಪ್ರತಿ ಭಕ್ತರಿಗೂ ಕೂಡ ಹೋಳಿಗೆ ಮತ್ತೆ ಊಟ, ತುಪ್ಪದ ಊಟ. ಸೊ ಪ್ರತಿದಿನ ಏನು 5 ದಿನ ಏನು ಕಾರ್ಯಕ್ರಮಗಳಿರುತ್ತೆ, ಪ್ರತಿದಿನನೂ ಇರುತ್ತಾ? 1-2 ದಿನ ವಿಶೇಷ ದಿನದಲ್ಲಿ ಈ ತುಪ್ಪ ಹೋಳಿಗೆ ಊಟ ಇರುತ್ತೆ. ಈ 5 ದಿವಸ ಊಟದ ವ್ಯವಸ್ಥೆ ಇರುತ್ತೆ ಭಕ್ತರಿಗೆ. ಎಷ್ಟು ಪಕ್ಕದ ಬಳ್ಳಿ ಎಲ್ಲ ಜನ ಭಕ್ತರು ಬಂದಿರ್ತಾರೆ. ಬೇರೆ ಹೇಗ್ ಮಾಡ್ತಾರೆ ಅದನ್ನ? ಯಾವ ರೀತಿ ಅವರು ಏನಾದ್ರು ಕ್ರೋಢೀಕರಣ ಮಾಡ್ತಾರೆ ಅಥವಾ ದಾನಿಗಳ ರೂಪದಲ್ಲಿ ತಗೋತಾರೆ? ಎಲ್ಲ ನಮ್ಮಂತವ್ರು ಎಲ್ಲರೂ ಬೇರೆ ಊರಿಗೆ ಹೋಗಿ ಪ್ರತಿಯೊಬ್ರು ಒಂದಿಷ್ಟು ಕಾಣಿಕೆ ರೂಪದಲ್ಲಿ ಎಲ್ಲರೂ ಸೇರಿಸ್ತಾರೆ. ಸೊ ಇವತ್ತು ಟ್ರಸ್ಟ್ ಆ ಶಕ್ತಿ ಬಂದಿದೆ. ಸೊ ಆ ದುಡ್ಡಿಂದ ಜಾತ್ರೆ ಸಂಭ್ರಮಣೆ ಆಚರಣೆ ಮಾಡ್ತಾರೆ. ಈಗ ಆ ಒಂದು ರೇವಪ್ಪಯ್ಯ ಮುತ್ಯ ಅವರ ಒಂದು ಜಾತ್ರೆ 36ನೇ ವರ್ಷದ ಈ ಒಂದು ಸ್ಮರಣೋತ್ಸವ ಸಮಯದಲ್ಲಿ ಆ ಟ್ರಸ್ಟ್ ಅಲ್ಲಿ ಏನು ಕುಟುಂಬದವ್ರು ಮಾತ್ರ ಅದನ್ನ ಮೇಂಟೈನ್ ಮಾಡ್ತಾರೆ ಅಥವಾ ಎಲ್ಲ ಊರಿನ ಜನ ಇರ್ತಾರೆ? ಊರಿನ ಪ್ರತಿಯೊಬ್ಬರ ಜನರು ಭಾಗಿಯಾಗಿರ್ತಾರೆ. ಜಾತ್ರೆ ಅಂತ ಬಂದ್ರೆ ಎಲ್ಲರೂ ಸೇರ್ಕೊಂಡು ನಾವು ಇದು ಮಾಡೋದು. ಅದಕ್ಕೆ ಅಂತ ಒಬ್ರು ಪ್ರೆಸಿಡೆಂಟ್ ಇದ್ದಾರೆ, ಸೊ ಆ ಟ್ರಸ್ಟ್ ಅಲ್ಲಿ ಇರೋರು ಎಲ್ಲರೂ ಸೇರ್ಕೊಂಡು ನಮ್ಮೂರ್ ಜಾತ್ರೆ ಅನ್ನುವಂತ ಖುಷಿ ಎಲ್ಲರಲ್ಲೂ ಕಾಣಿಸುತ್ತೆ. ಅವ್ರವ್ರ ಜವಾಬ್ದಾರಿ. ಈಗ ಆ ಮಟ್ಟಕ್ಕೆ ಸರ್ಕಾರದಿಂದ ಏನಾದರೂ ಕಾಯಕಲ್ಪ ಆಗೋದು ಬಂದಿದೆಯಾ? ಸ್ಥಳೀಯ ಶಾಸಕರಾಗಿರ್ಲಿ, ಸ್ಥಳೀಯ ರಾಜಕಾರಣಿಗಳು ಏನಾನ ಆಗಿದೆಯಾ ಈ ಒಂದು 36 ವರ್ಷದಲ್ಲಿ? ಒಂದಿಷ್ಟು ಅಲ್ಪ ಸ್ವಲ್ಪ ಆಗಿದೆ, ಇನ್ನೂ ಆಗ್ಬೇಕಾಗಿದೆ. ಆಕ್ಚುಲಿ ಇಂಥ ಭಕ್ತಿ ಭಾವಗಳಿಗೆ ಇನ್ನೂ ಹೆಚ್ಚು ಸವಲತ್ತುಗಳು ಆಗ್ಬೇಕು. ಒಂದಿಷ್ಟು ಕಲ್ಯಾಣ ಮಂಟಪಕ್ಕೆ 10 ಲಕ್ಷನೋ 15 ಲಕ್ಷನೋ ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಒಂದಿಷ್ಟು ಸಣ್ಣ ಅಮೌಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಸುಮಾರು ಬಜೆಟ್ಸ್ ಇರುತ್ತೆ. ಯಾಕಂದ್ರೆ ಹೈದರಾಬಾದ್, ಕರ್ನಾಟಕ, ಬೀದರ್ ಅಂದ್ರೆ ಇದೊಂದು ಹಿಂದುಳಿದ ಪ್ರದೇಶ ಅನ್ನುವಂಥದ್ದು ಸರ್ಕಾರವೇ ಘೋಷಣೆ ಮಾಡಿದೆ. ಸೊ ಅದು ಆರ್ಥಿಕತೆ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಸೊ ಅಂಥ ಕ್ಷೇತ್ರದಲ್ಲಿ ಇಂಥ ಒಂದು ದೊಡ್ಡದ ಇತಿಹಾಸ ಪವಾಡ ಪುರುಷರುಗಳ ಏನು ಸ್ಮರಣೆ ಕಾರ್ಯಕ್ರಮಗಳಿದ್ದಾಗ ಎಲ್ಲೋ ಒಂದು ಕಡೆ ಸರ್ಕಾರವು ಕೂಡ ಕಾಯಕಲ್ಪ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ತಮ್ಗೆ ಹಾಕ್ತದೆ ಸರ್. ಸೊ ಅದರ ಜೊತೆಗೆ
ಈ ಒಂದು ಜಾತ್ರೆಯ ವಿಶೇಷತೆ ಹೇಳಿದ್ರೆ ಈ ಹೋಳಿಗೆ ಮತ್ತು ತುಪ್ಪ ಸಿಹಿ ಊಟವನ್ನು ಮಾಡಿಸ್ತಾರೆ. ಅದು ಈ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಏನು ಉತ್ತರ ಕರ್ನಾಟಕ ಭಾಗದ ಒಂದು ಏನು ಭೋಜನದ ವಿಶೇಷತೆ ಅಂತಲೇ ಹೇಳ್ಬೋದು. ಸೊ ಇಂಥ ನಿಟ್ಟಿನಲ್ಲಿ ಇಡೀ ಗ್ರಾಮಸ್ಥರು ಸೇರಿಕೊಂಡು ಇಂಥ ಕೆಲಸಗಳು ಮಾಡಬೇಕಾದ್ರೆ, ಸೊ ತಮಗೆ ಈ 36 ವರ್ಷದಿಂದ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಈ 36 ವರ್ಷದಿಂದ ನೋಡ್ತಾ ಬಂದಿದ್ದೀರಿ, ವರ್ಷಕ್ಕೆ ವರ್ಷ ಬದಲಾವಣೆ ಆಗ್ತಾ ಇದೆಯಾ ಅಥವಾ ಸೇಮ್ ಒಂದೇ ಥರ ಇರುತ್ತಾ? ನಿಜವಾಗ್ಲೂ ಪ್ರತಿ ವರ್ಷದಲ್ಲೂ ಒಂದಿಷ್ಟು ಹೊಸ ಸಂತೋಷ ಉತ್ಸಾಹ ಜಾಸ್ತಿನೇ ಆಗ್ತಿದೆ. ಭಕ್ತರ ಪ್ರೀತಿ ಜಾಸ್ತಿ ಆಗ್ತಿದೆ, ಭಕ್ತಿಯ ಭಾವ ಸ್ಪ್ರೆಡ್ ಆಗ್ತಿದೆ. ನಮ್ಮೂರಲ್ಲೇ ಇಲ್ಲ, ಮೊದಲು ರೇವಪ್ಪ ಮುತ್ಯ ನಾವದಗಿ ಮೂಲದವರು, ತರ್ನಳ್ಳಿ ಗ್ರಾಮದಲ್ಲಿ ಹೀಗೆ ಅಂತಾನೆ ಇತ್ತು. ಬರೀ ಒಂದಿಷ್ಟು ಹಳ್ಳಿಗಳಿಗೆ ಸೀಮಿತ ಆಗಿತ್ತು. ಇವತ್ತು ತಾಲೂಕದ ಪ್ರತಿಯೊಂದು ಹಳ್ಳಿಯಲ್ಲಿ, ನಮ್ಮೂರ ಪಕ್ಕದಲ್ಲಿರೋ ಒಂದು ಸಣ್ಣ ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ವಾಡಿಯಲ್ಲೂ ಕೂಡ ರೇವಪ್ಪ ಮುತ್ಯನ ಗುಡಿ ಆಗಿದೆ. ಸೊ ಬೀದರ್ ಅಂತ ಡಿಸ್ಟಿಕ್ಸ್ ಅಲ್ಲೂ ಕೂಡ ಕೆಲವು ಕಾಲೋನಿಯಲ್ಲಿ ರೇವಪ್ಪ ಮುತ್ಯನ ಮೂರ್ತಿ ಗುಡಿಗಳಾಗಿದೆ. ಈ 36 ವರ್ಷಗಳಲ್ಲಿ ಪವಾಡಗಳು ಅಂದ್ರೆ, ಯಾಕಂದ್ರೆ ದೇವಮಾನವರು ಈ ಯೋಗ ಪುರುಷರು ಅಂದಾಗ ಅವ್ರದೇ ಆದಂಥ ಒಂದಷ್ಟು ಕ್ಷೇತ್ರದಲ್ಲಿ ಪವಾಡಗಳನ್ನು ಮಾಡ್ತಿರ್ತಾರೆ. ಅಂಥ ಪವಾಡಗಳಲ್ಲಿ ಯಾವುದಾದ್ರೂ ತಮಗೆ ಗೊತ್ತಿರ್ತಕ್ಕಂಥದ್ದು ಈ ರೇವಪ್ಪ ಮುತ್ಯ ಅಜ್ಜ ಅವ್ರದ್ದು ಒಂದು ಪವಾಡ ಏನಾದರೂ ತಾವು ನೋಡಿದ್ದೀರಾ ಅಥವಾ ಹೇಗೆ? ನಮ್ಮೂರಿದ ಎಕ್ಸಾಂಪಲ್ ತಗೊಳ್ಳಿ, ನಾವು ಹೇಳಿದ್ನಲ್ಲ, ಕಡು ಬಡತನದ ಕತ್ಲಲ್ಲಿ ಇರುವಂತಹ ಯಾವುದೇ ಸವಲತ್ತುಗಳು ಇಲ್ಲದೆ ಇರುವಂತದ್ದು, ತುಂಬಾ ಕಷ್ಟದಲ್ಲಿ, ತುಂಬಾನೇ ಯಾವುದೇ ಬೆಳಕಿಲ್ಲದೆ ಇರುವಂತ ಕತ್ಲಲ್ಲಿ ಇರುವಂತ ಜನಗಳಿಗೆ ಇವತ್ತು ಎಲ್ಲವೂ ಅವಕಾಶ ಸಿಕ್ಕಿದೆ. ಸೊ ಇದೇ ಒಂದು ಪವಾಡ ಅಂತಾನೆ ಉದಾಹರಣೆ ತಗೋಬಹುದು. ಸೊ ನಿಮ್ಮ ಏನು ತರನಹಳ್ಳಿ ಗ್ರಾಮ ಅಲ್ಲದೇನೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ದೇವಸ್ಥಾನಗಳು ಆಗಿದೆ. ಹೀಗೆ ಪ್ರತಿ ಹಳ್ಳಿಯಲ್ಲೂ ಜಾತ್ರೆ ಆಗ್ತಿದೆ. ಒಂದೇ ಒಂದು ಕ್ಷೇತ್ರದಲ್ಲಿ ಜಾತ್ರೆ ಅಷ್ಟೇ ಅಲ್ಲ, ಎಲ್ಲಾ ಹಳ್ಳಿಗಳಲ್ಲೂ ಆಗ್ತಿದೆ. ಇದು ಮೂಲ ಜಾತ್ರೆ. ಈಗ ನೀವು ಮಾಡ್ತಾ ಇದ್ದೀರಿ ಈ ಒಂದು ನಾವದಗಿ ಮತ್ತು ತರನಹಳ್ಳಿ ಗ್ರಾಮದಲ್ಲಿ ಮಾಡ್ತಕ್ಕಂಥದ್ದು ಮೂಲ ಜಾತ್ರೆ. ಈ ಅಜ್ಜವರ ಪವಾಡದ ಹೇಳಿದ್ರೆ ದೊಡ್ಡ ಒಂದು ಬರೀ ಒಂದು ಸಣ್ಣ ಊಟ ಪೂಜೆ ಮಾಡಿ ಆ ವರ್ಷಗಳಲ್ಲಿ ಸಣ್ಣ ಒಂದು ಕಲ್ಲನ್ನಿಟ್ಟು ಪೂಜೆ ಮಾಡಿದ್ರು. ಆ ಕಲ್ಲು ಇವಾಗ ಬೆಳ್ಕೊಂಡು ಒಂದು ಒಳ್ಳೆ ಲಿಂಗ ಆಗಿ ಹೋಗಿದೆ. ಅದನ್ನೇ ನಾವು ದಿನ ಪೂಜೆ ಮಾಡಿಬಿಟ್ಟು ಆ ಭಕ್ತಿಯಿಂದ ಅಲ್ಲಿ ದೇವಸ್ಥಾನ ಕಟ್ಟಿ ಈಗ ಅದರ ಜಾತ್ರೆ ಮಾಡ್ತೀವಿ. ಈಗ ನಾವು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಬಂದ್ರೆ ಸಿದ್ಧಾರೂಢರ ಒಂದು ಇತಿಹಾಸ ಕೇಳ್ತೀವಿ. ಅಲ್ಲಿ ನಿರಂತರವಾಗಿ ಬಂದಂತಹ ಸಂಕಲ್ಪ ಮಾಡಿದವರಿಗೆ ನಿರಂತರವಾಗಿ ಒಳ್ಳೇದಾಗ್ತಾ ಇದೆ ಅನ್ನುವಂಥ ಸಂದೇಶಗಳು ಸಾರ್ವಜನಿಕರಲ್ಲಿ ಹೋಗುತ್ತೆ. ಅದೇ ರೀತಿ ನಾವು ಈ ಬೆಳಗಾವಿ ಭಾಗದಲ್ಲಿ ಹೋದರೆ ಮುಗಳ ಕೂಡ ಅಜ್ಜ ಅವ್ರದ್ದು ಒಂದು ದೊಡ್ಡ ಪ್ರಮಾಣದ ಪವಾಡಗಳು ಹೇಳ್ತಾರೆ. ಸೊ ಹೀಗೆ ಒಂದೊಂದು ಪವಾಡಗಳಲ್ಲಿ ಈ ಹೈದರಾಬಾದ್ ಕರ್ನಾಟಕ, ಅದು ಗಡಿ ಭಾಗ, ಕಲ್ಯಾಣ ಕರ್ನಾಟಕ ಅಂತ ಒಂದು ದೊಡ್ಡದಾದಂಥ ಹೆಸರು. ಗಡಿ ಭಾಗದಲ್ಲಿ ಕರ್ನಾಟಕದ ಮೂಲದವರ ಈ ಒಂದು ರೇವಪ್ಪ ಮುತ್ಯ ಅವರ ಪವಾಡಗಳು ಮತ್ತು ಅಲ್ಲಿಯ ಜನರಿಗೆ ಏನು ಸಂದೇಶ ಹೋಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿಶ್ಲೇಷಣೆ ರೂಪದಲ್ಲಿ ಒಂಚೂರು ತಾವು ಹೇಳ್ಬೋದು. ಪ್ರತಿಯೊಬ್ಬರು ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ರೇವಪ್ಪ ಮುತ್ಯ ಸಂಕಲ್ಪ ಮಾಡ್ತಾರೆ. ಅಂದ್ರೆ ಭಿನ್ನ ಅಂತ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಳ್ತಾರೆ. ನಾನು ಮೊದಲು ಹೇಳಿದ್ನಲ್ಲ, ಮುತ್ಯ ಏನಾದರೂ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಬೇಕು ಅಂದ್ರೆ ಭಿನ್ನ ಮಾಡಬೇಕು. ಭಿನ್ನ ಅಂತಂದ್ರೆ ಈ ಭಿನ್ನದ ವಿಶೇಷ ಏನು ಅಂತಂದ್ರೆ ಇದೆ, ಹೋಳಿಗೆ ತುಪ್ಪದ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡ್ಕೋಬೇಕು. 21 ಜನ ಜಂಗಮರನ್ನ ಕರಿಬೇಕು, ಅವ್ರನ್ನ ಪೂಜೆ ಮಾಡಬೇಕು. 5 ಜನ ಮುತ್ತೈದೆಯನ್ನ ಕರಿಬೇಕು, ಅವ್ರನ್ನ ಪೂಜೆ ಮಾಡ್ಬೇಕು, ಇವ್ರನ್ನೆಲ್ಲ ಊಟ ಮಾಡಿಸ್ಬೇಕು. ಸೊ ಈ ತರ ಒಂದು ಹೊಸ ಯಾವುದೇ ಕಾರ್ಯಕ್ರಮ ಮದ್ವೆ ಆಗಿರ್ಲಿ, ಮನೆ ಕಟ್ಟೋದಾಗಿರ್ಲಿ, ಆಫೀಸ್ ಕಟ್ಟೋದಾಗಿರ್ಲಿ, ಇನ್ನೇನು ಯಾವುದೇ ಒಳ್ಳೆ ಕಾರ್ಯಕ್ರಮಕ್ಕೆ ಸೊ ಈ ಮುತ್ಯಂದು ಪೂಜೆ ಆಗಿದ್ರೆ ಪವಾಡ ಇನ್ನೇನು ಹಾಗೆ ಹೋಗುತ್ತೆ ಅನ್ನೋಂಥ ನಂಬಿಕೆ ದೃಢವಾಗಿದೆ. ಪ್ರತಿಯೊಬ್ರು ಊರಲ್ಲಿರೋ ಪ್ರತಿ ಮನೆಯವರು ವರ್ಷದಲ್ಲಿ ಒಂದ್ಸಲ ಆದ್ರೂ ಇದನ್ನ ನಂಬ್ಕೊಂಡು ಮಾಡ್ತಾರೆ. ನಾವು ಕೂಡ ಮಾಡ್ತಿದ್ದೀವಿ. ಆ ನಂಬಿಕೆ ಇವತ್ತು ಕೂಡ ನಡೆದು ಬರ್ತಾ ಇದೆ. ಈ 21 ಜನ ಜಂಗಮರನ್ನ ಮತ್ತು ಮುತ್ತೈದೆಯರನ್ನ ಕರೆದು ಅಲ್ಲಿ ಪ್ರಸಾದ ವಿನಿಯೋಗ ಮಾಡೋ ಸಂಪ್ರದಾಯ ಇನ್ನೂ ಇದೆಯಾ ಅಥವಾ ಶಾಶ್ವತ ಇರುತ್ತೆ ಅನ್ನುವಂತ ಭಕ್ತಿ ದೃಢ ಊರ್ಕೊಂಡಿದೆ, ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡಿದೆ. ಪ್ರತಿಯೊಬ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇದನ್ನ ಮಾಡಿಯೇ ಮುಂದೆ ಹೋಗ್ತಾರೆ. ಈಗಿನ ತಲೆಮಾರಿನ ಜನರು ಕೂಡ ಮಾಡ್ತಿದ್ದೇವೆ. ಹೌದು. ಈ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ನಾವು ಆಲೋಚನೆ ಅನ್ನೋದಕ್ಕಿಂತಲೂ ಮನುಷ್ಯನಲ್ಲಿ ಯಾವುದೇ ನಾಸ್ತಿಕತೆ ಇದ್ರೂ ಕೂಡ ಯಾವುದಾದ್ರೂ ಒಂದು ಭಕ್ತಿ ಭಾವದ ಈ ವಿಚಾರಗಳನ್ನು ಕೇಳಿದಾಗ ನಾವು ಆಸ್ತಿಕರಾಗ್ಬಿಡ್ತೀವಿ. ಅಂತ ನಿಟ್ಟಿನಲ್ಲಿ ಬಹಳ ಬೀದರ್ ಅಂತಂದ್ರೆ ಗಡಿ ಭಾಗ,
ಬೀದರ್ ಜಿಲ್ಲೆ ಅಂದ್ರೇ ಅದು ಬಿಸಿಲು, ಮಳೆ ಅಲ್ಪ ಪ್ರಮಾಣದಲ್ಲಿರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಒಂದು ಕಡೆ ಈ ಕಡೆ ಹೋದರೆ ಮಹಾರಾಷ್ಟ್ರ, ಈ ಕಡೆ ಹೋದರೆ ಆಂಧ್ರ ಪ್ರದೇಶ, ತೆಲಂಗಾಣ ಬರುತ್ತೆ. ಆ ಒಂದು ಗಡಿ ಭಾಗದ ಜನರು ಭಾವಭಕ್ತಿಯಿಂದ ಈ ಥರ ಮಠಮಾನ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಅದು ಬಾಲ್ಕಿ ತಾಲೂಕಿನ ನಾವದಗಿ ಮತ್ತು ತರನಹಳ್ಳಿ ಗ್ರಾಮದ ಗ್ರಾಮಸ್ಥರು ವಿಶೇಷವಾದಂತಹ ಒಂದು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಈಗ 36ನೇ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಿಲ್ಲಿಸಿದ್ದಾರೆ ತಂದು. ಈ ಒಂದು ಮುಂದಿನ ತಲೆಮಾರಿನ ಜನರು ಕೂಡ ಈ ಸಂಪ್ರದಾಯವನ್ನು ಇನ್ನೂ ಹೆಚ್ಚು ಹೆಚ್ಚು ವಿಶೇಷತೆಯೊಂದಿಗೆ ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕ್ಯಾಪಿನೆಸ್ ಸಂಸ್ಥೆಯ ಮುಖ್ಯಸ್ಥರಾದಂತಹ ಸ್ವಾಮಿಯವರು ನಮಗೆ ಬಹಳ ವಿಶ್ಲೇಷಣೆ ರೂಪದಲ್ಲಿ ಅಜ್ಜನವರ ಒಂದು ಮಾಹಿತಿಯನ್ನು ನೀಡಿದ್ರು. ಹೀಗೆ ಭಕ್ತಿ ಭಾವದ ದೇಗುಲಗಳನ್ನು ದರ್ಶನ ಮಾಡೋಣ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಪುರವಣಿಯನ್ನು ಮತ್ತೆ ಸೃಷ್ಟಿ ಆಗಬೇಕು ಅನ್ನೋದು ಈ ಒಂದು ಚಾನೆಲ್ನ ಒಂದು ಉದ್ದೇಶವಾಗಿರುತ್ತೆ. ಇತಿಹಾಸದ ಜೊತೆಗೆ ಅಲ್ಲಿ ನಡೆದಕ್ಕಂಥ ವಿಷಯಗಳು ಸಾರ್ವಜನಿಕರಿಗೆ ನೀಡುವುದು ನಮ್ಮ ಕಾಯಕಲ್ಪ ಆಗಿರುತ್ತೆ ಅಂತ ಹೇಳ್ತಾ ಇನ್ನೊಂದು ವಿಶೇಷ ದೇಗುಲ ದರ್ಶನವನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು.